ಇವತ್ತು ಕಾಂಪೌಂಡ್ ವಾಲ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ RCC ಕಡೆಯಿಂದ ಹನುಮಂತ್ ಸರ್ ಬಂದಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಇವೆಲ್ಲ ನಾಲೆಜ್ ಇರಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಒಂದು ಖುಷಿಯ ವಿಚಾರ ಏನಂತಂದ್ರೆ ನಿಮ್ಗೆ ಇನ್ನೂ ನಾನು ಹೇಳಿರಲಿಲ್ಲ. ಸೊ ನಮ್ಮ ವಿಡಿಯೋಸನ್ನೆಲ್ಲ ನೋಡ್ಬಿಟ್ಟು ತುಂಬಾ ಇಂಟೀರಿಯರ್ ಕಂಪ್ನಿಗಳು ನಾನು ಶೂಟ್ ಮಾಡ್ತೀನಲ್ಲ ಅವರೆಲ್ಲ ಸರ್ ನಾವು ಮಾಡ್ತೀವಿ ಸರ್, ಬನ್ನಿ ನಾವು ಇಂಟೀರಿಯರ್ ಬಗ್ಗೆ ನಾಲೆಜ್ ಕೊಡ್ತೀವಿ, ಜನರಿಗೆ ಟ್ರಾನ್ಸ್ಪರೆಂಟ್ ಆಗಿರೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ 4 ರಿಂದ 5 ವಿಡಿಯೋ ಮಾಡ್ಬಿಟ್ಟಿದ್ದೀವಿ, ಅವ್ರ ಜೊತೆ ಶೂಟ್ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಕಾರಣ ನಿಮ್ದೇ ಇದೇ ಇನ್ಸ್ಪಿರೇಷನ್. ಸೊ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಪ್ನಿಗಳು ಈ ತರ ಮಾಡೋದು ತುಂಬಾ ಒಳ್ಳೇದು. ಸರ್ ಇವಾಗ ಇಂದಿನ ವಿಡಿಯೋದಲ್ಲಿ ಕಾಂಪೌಂಡ್ ವಾಲ್ ನಾನು ಕೆಲವೊಂದು ನೋಡಿದ್ದೀನಿ ಸರ್. ಕೆಲವೊಂದು ಫಾರಿನ್ ಕಂಟ್ರೀಸ್ಗಳಲ್ಲಿ ಕಾಂಪೌಂಡ್ ವಾಲೇ ಇರೋದಿಲ್ಲ, ಒನ್ ಬೈ ಒನ್ ಮನೆ ಕೊಟ್ಕೊಂಡಿರ್ತಾರೆ, ಲಾನ್ ಮಾಡ್ಕೊಂಡಿರ್ತಾರೆ. ಈ ಕಾಂಪೌಂಡ್ ವಾಲ್ ಅನ್ನೋದು ಯಾಕೆ ಬೇಕಾಗುತ್ತೆ ಅಂದರೆ ಸರ್, ಇದು ಫಸ್ಟ್ ಥಿಂಗ್ ಏನಂತಂದರೆ ಕಾಂಪೌಂಡ್ ವಾಲ್ ಇಟ್ಸ್ ಅನ್ನ ಏನಂತಂದರೆ ನಮಗೆ ಎಕ್ಸಾಕ್ಟ್ಲಿ ನಮ್ಮ ಬೌಂಡ್ರಿ ಅಂತಂತ ಸರ್. ಅದು ಅಂದರೆ ನಮ್ಮದು ಪ್ರಾಪರ್ಟಿ ಎಲ್ಲಿಗಿದೆ ಏನಿದೆ, ಯಾಕಂದ್ರೆ ಮನೇನ ನಾವು ಪೂರ್ತಿ ಬೌಂಡ್ರಿ ಕಟ್ಟೋಕ್ಕಾಗಲ್ಲ. ಸೊ ಏನೋ ನಾವು ಸುತ್ತಲೂ ಸೆಟ್ ಬ್ಯಾಕ್ಸ್ ಬಿಟ್ಬಿಟ್ಟೆ ಕಟ್ಟಬೇಕಾಗುತ್ತೆ. ಸೊ ಸೆಟ್ ಬ್ಯಾಕ್ ಬಿಟ್ಟು ಕಟ್ತೀವಿ ಅಂತ ಹೇಳಿದ್ರೆ ನಮ್ಮ ಬೌಂಡ್ರಿ ಎಲ್ಲಿಗಿದೆ ಎಕ್ಸಾಕ್ಟಾಗಿ, ಎಲ್ಲಿ ಗಂಟ ನಮ್ಮ ಸೈಟ್ ಇದೆ, ಇಲ್ಲಿ ಅಂದ್ರೆ ಎಲ್ಲಿ ಗಂಟ ನಮ್ಮ ಪ್ರಾಪರ್ಟಿ ಇದೆ, ಆ ಡೀಟೇಲ್ಸು ನಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಆಮೇಲೆ ಎಕ್ಸಾಕ್ಟ್ ಮೆಜರ್ಮೆಂಟು ನಮ್ಮ ಲೊಕೇಶನ್ ಏನು, ಈ ಕಡೆಯಿಂದ ಒತ್ತಿಸ್ಕೊಂಬರ್ಬೋದು, ಆ ಕಡೆಯಿಂದ ಒತ್ತಿಸ್ಕೊಂಬರ್ಬೋದು. ಈ ಥರದ ರೀಸನ್ಗೆ ನಾವು ಕಾಂಪೌಂಡ್ ವಾಲ್ನ ನಾವು ಮೇಜರ್ ಥಿಂಗ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದು ಸರ್. ಅದರ ಜೊತೆಯಲ್ಲಿ ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಸರ್. ಸೆಕ್ಯೂರಿಟಿ ವೈಸು ಇವಾಗ ಕಾಂಪೌಂಡ್ ವಾಲ್ ಇತ್ತು ಅಂತಂದರೆ ಸೆಕ್ಯೂರಿಟಿ ಆಬ್ವಿಯಸ್ಲಿ ಇದ್ದಂಗೆ, ಯಾಕಂತಂದ್ರೆ ಅದು ಈಸಿಯಾಗಿ ಹತ್ಕೊಂಬರೋಕ್ಕಾಗಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸಾಕಷ್ಟು ಇರುತ್ತೆ. ಆಮೇಲೆ ಕಾಂಪೌಂಡ್ ವಾಲ್ ಹಾಕಿದ್ವಿ ಅಂತಂದರೆ ಒಂದು ಸ್ವಲ್ಪ ಪ್ರಾಪರ್ಟಿನೂ ಸ್ವಲ್ಪ ನಮ್ಮ ಮನೆಗೆ ಒಂದು ಕಾಂಪೌಂಡ್ ವಾಲ್ ಇದೆ ಅಂತಂದರೆ ಅದು ಸ್ವಲ್ಪ ಔಟ್ಲುಕ್ಕೇ ಚೆನ್ನಾಗಿ ಕೊಡುತ್ತೆ ಸರ್, ಒಂದು ಅಟೆನ್ಷನ್ ಎಕ್ಸ್ಟ್ರಾ ಕೊಡುತ್ತೆ, ಒಂದು ಪ್ರಾಪರ್ಟಿ ವ್ಯಾಲ್ಯೂನು ಒಂದು ಆ್ಯಡ್ ಆನ್ ಅಂತ ಹೇಳ್ಬೋದು ಸರ್. ಸೊ ಅದೊಂದು ಮೇಜರ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಆಮೇಲೆ ಪರ್ಪಸು ಸರ್, ನಾವು ಕಾಂಪೌಂಡ್ ವಾಲ್ ಏನಕ್ಕೆ ಕಟ್ತೀವಿ ಬೇಕು, ಸಮ್ಟೈಮ್ಸ್ ನಾವು ಬರೀ ಬೌಂಡ್ರಿ ಮಾಡ್ಕೊಳ್ಳೋಕ್ಕೆ ಅಂತಂತೇಳ್ಬಿಟ್ಟು ನಾವು ರೆಸಿಡೆನ್ಷಿಯಲ್ಗೆ ಅಂತಂತೇಳ್ಬಿಟ್ಟು ಕಟ್ಕೊತೀವಿ, ಅಂದರೆ ಆ ಕಡೆ ಈ ಕಡೆ ಒತ್ತಿಸ್ಕೊಂಬರ್ಬಾರ್ದು ಅಂತ. ಅದಕ್ಕೆ ಒಂದು ಸಪ್ರೇಟ್ ಐಟ್ ಇರುತ್ತೆ. ಇಲ್ಲ ಸೆಕ್ಯೂರಿಟಿ ಪರ್ಪಸ್ ಅಂತ ಹೋದ್ರೆ ಅದಕ್ಕೆ ಸಪ್ರೇಟ್ ಆಗಿರುತ್ತೆ. ಇಲ್ಲ ನಾವೇನೋ ಕಮರ್ಷಿಯಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಐಟ್ ಇರುತ್ತೆ. ಸೊ ಆ ಥರ ಕಾಂಪೌಂಡ್ ವಾಲಲ್ಲೇ ಒಂದು ಸಾಕಷ್ಟು ಸಬ್ಜೆಕ್ಟ್ಸ್ ಇದೆ ಸರ್. ಅದರೊಳಗಡೆನೆ ಹೇಳ್ಬಿಡೋಣ ಸರ್. ಒಂದು ರೀಸೆಂಟಾಗಿ ಒಂದು ನಾವು ಮೂವಿ ನೋಡಿದೆ, ಅದರಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಇರುತ್ತೆ, ಸುತ್ತಲೂ ಕಾಂಪೌಂಡ್ ವಾಲ್ ಇರುತ್ತೆ ಇಡೀ ಕಮ್ಯುನಿಟಿಗೆ. ಸೊ ಒಳಗಡೆ ಮನೆಗಳಿಗೆ ಕಾಂಪೌಂಡ್ ಇರೋದಿಲ್ಲ. ಆ ಥರನೂ ನಾವು ಏನಾದರೂ ಎಲ್ಲ ಮಾಡ್ಬೋದು ಸರ್. ಅಂದರೆ ಔಟ್ ಸೈಡ್ದು ಮಾಡಿದಾಗ ಆ ಥರದಾಗ ನೀವು ಬೇಕಾದ್ರೆ ಮೂವಿನಲ್ಲಿ ನೋಡಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಚೆಗಡೆ ಕಾಂಪೌಂಡ್ ಏನು ಮಾಡಿರ್ತಾರೆ ಸ್ವಲ್ಪ ಹೆವಿ ಮಾಡಿರ್ತಾರೆ, ಹೈಟ್ ಮಾಡಿರ್ತಾರೆ, ಸೆಕ್ಯೂರಿಟಿ ಇಟ್ಟಿರ್ತಾರೆ. ಆಮೇಲೆ ಅಲ್ಲಿ ಮಾಮೂಲಿ ಒಂದು 8 feet ಹೈಟ್ ಮಾಡಿರ್ತಾರೆ, ಅದ್ರ ಮೇಲೆ ಮತ್ತೆ ಫೆನ್ಸಿಂಗ್ ಮಾಡಿರ್ತಾರೆ, ಹತ್ತಕ್ಕೆ ಬರ್ದಾರಂಗೆ ಮಾಡಿರ್ತಾರೆ. ಸೊ ಆ ಥರದ್ದು ಇದ್ದಾಗ ಒಂದು ಗೇಟೆಡ್ ಕಮ್ಯುನಿಟಿ ಥರ ಇರುತ್ತೆ. ಸ್ವಲ್ಪ ನಮ್ಗೆ ಅಷ್ಟೊಂದು ಕಾಂಪೌಂಡ್ ವಾಲ್ ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಏನಂದ್ರೆ ಇಂಟರ್ನಲಿ ಕ್ಲಿಯರ್ ಇರ್ಬೇಕು ನಮಗೆ, ನಮ್ಮ ಜಾಗಕ್ಕೆ ಅವ್ರು ಬರ್ತಾ ಇದಾರೆ, ಅವ್ರ ಜಾಗಕ್ಕೆ ನಾವು ಹೋಗ್ತಾ ಇದೀವಿ, ಟ್ರೇಸ್ ಪಾಸ್ ಆಗ್ತಾ ಇರಬಾರ್ದು. ಹೌದು, ಆ ಥರದ್ದು ಆಗ್ತಾ ಇರಬಾರ್ದು. ಏನಂತಂತಂದ್ರೆ ನಮಗೆ ಏನೋ ಒಂದು 6 ಇಂಚ್ 3 ಇಂಚ್ ಆ ಕಡೆ ವೇರಿಯೇಷನ್ಗಳು ಅದು ಕಾಮನ್ ಆಗಿ ಬಂದ್ಬಿಡುತ್ತೆ. ಸೊ ಅದ್ಯಾವ್ದು ಆಗ್ಲಿಲ್ಲ ಅಂತಂದ್ರೆ ನಾವು ಬೇಕಾದ್ರೆ ಲೇಔಟಿಗೆ ಒಂದು ಕಾಂಪೌಂಡ್ ಇಟ್ಕೊಂಡಿದ್ರೆ ನಡೆಯುತ್ತೆ. ಒಂದು ಕ್ವಶನ್ ಸರ್, ಇವಾಗ ಒಂದು 30-40 ಸೈಟ್ ಇದೆ ನಮ್ದು. ಸೊ ಎಂಟೈರ್ ಆಗಿ ಇಡೀ ಸುತ್ತಲೂ 4 ಕಡೆ ನಾವು ಒಂದು ಕಾಂಪೌಂಡ್ ಹಾಕ್ತಿವಿ, ಕಾಮನ್ ಆಗಿರೋ ಕಾಂಪೌಂಡ್ ಹಾಕ್ತಿವಿ, ನೀವು ಹಾಕ್ತಾ ಇದ್ದೀರಲ್ಲ. ಸೊ ಅದು ಖರ್ಚು ಎಷ್ಟಾಗುತ್ತೆ ಸರ್? ಅದು ಸರ್ ಅದಕ್ಕೆ ಆಲ್ಮೋಸ್ಟ್ ನಮಗೆ ಸರ್ 1 ಸ್ಕ್ವೇರ್ ಫೀಟಿಗೆ ಅಂದರೆ ಒಂದು ರನ್ನಿಂಗ್ ಫೀಟಿಗೆ ನಾವು ನೋಡಿ ಸರ್, ರೆಸಿಡೆನ್ಷಿಯಲ್ ಅಂತಂದರೆ ಸ್ಟ್ಯಾಂಡರ್ಡ್ ಹೈಟ್ ಅಂದರೆ 3 ರಿಂದ 5 ಅಡಿ ಅಂತ ಹೇಳ್ಬೋದು ಸರ್. 3 ರಿಂದ 5 ಅಡಿಗೆ ನಮಗೆ ಹತ್ತತ್ರ ನಮಗೆ ಒಂದು ಅರೌಂಡ್ ಒಂದು ರನ್ನಿಂಗ್ ಫೀಟಿಗೆ ನಮಗೆ ಒಂದು ನಾವು ಬ್ಲಾಕ್ ವರ್ಕು ಮಾಡ್ತೀವಿ, ಪ್ಲಾಸ್ಟಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತಂತಂದ್ರೆ ನಮಗೊಂದು 150 ರಿಂದ 160 ರೂಪಾಯಿ ಒಂದು ರನ್ನಿಂಗ್ ಫೀಟಿಗೆ ಅಂತಂತ ಎಷ್ಟಾಗ್ಬೋದು ಓವರ್ ಆಲ್? ಅರೌಂಡ್ ಒಂದು ರನ್ನಿಂಗ್ ಓವರ್ ಆಲ್ಗೆ ಅಂತಂತಂದ್ರೆ ಸರ್ ನಮಗೆ ಒಂದು 1 lakh 1.5 lakhs ಹತ್ರ ಬರುತ್ತೆ. 1.5 lakh 1.5-2 ಲಕ್ಷ ಆಗ್ಬೋದು. ಆಗುತ್ತೆ ಸರ್. ಸ್ವಲ್ಪ ನೀಟಾಗಿ ಮಾಡ್ತೀವಿ, ಬ್ಯಾಂಡಿಂಗ್ ಕೊಡ್ತೀವಿ, ಅದು ಅದೇ ಸರ್ ನಾವು ಯಾವ ತರ ಮಾಡ್ತೀವಿ, ಸುತ್ತಲೂ ಬ್ಯಾಂಡಿಂಗ್ ಮಾಡ್ಕೊಂತೀವಿ, ಇವೆಲ್ಲ ಮಾಡಿದ್ರೆ 2 ಲಕ್ಷ ಅಂತೂ ಖರ್ಚಿದೆ. ಓಕೆ, ಸೊ 1% ಆಫ್ ದ 1% ಆಫ್ ದ 1 ಕೋಟಿದು ಒಂದು ಮನೆ ಮಾಡಿದ್ರೆ ಅದರದ್ದು 1% or 2% ಅಂತೂ ನಾವು ಕಾಂಪೌಂಡ್ ಒಳಗೆ ಎತ್ತಿಡಬೇಕು. ಓಕೆ ಓಕೆ. ಸೊ ಗೇಟೆಡ್ ಕಮ್ಯುನಿಟಿ ಇದ್ರೆ ಈ ಖರ್ಚು ಉಳಿದೋಗುತ್ತೆ, ಒಂದು 2 ಲಕ್ಷ ಅಂತ ಉಳಿದೋಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕೆಲವು ಟೆಕ್ನಿಕಲ್ ಆಗಿ ಹೇಳಿ, ಲೈಕ್ ಕಾಂಪೌಂಡ್ ವಾಲ್ ಮಾಡಬೇಕಾದ್ರೆ ನಾವು ಆಳ ಫೌಂಡೇಶನ್ ಎಷ್ಟು ತೊಗೊಬೇಕು ಅಂದರೆ ಸರ್ ಡಿಪೆಂಡ್ ಅಪಾನ್ ಹೈಟ್ ಸರ್. ನಮ್ಗೆ ಇವಾಗ ಏನಂತಂದರೆ ಫಸ್ಟ್ ಥಿಂಗ್ ಏನಂತಂದರೆ ನಾವು ಮಾಡೋ ಫೌಂಡೇಶನು ಅದು ಕಾಂಪೌಂಡ್ ವಾಲ್ನ ರೆಜಿಸ್ಟ್ ಮಾಡಬೇಕು. ಅದು ಟಿಲ್ಟ್ ಆಗದಿರಂಗೆ ನೋಡ್ಕೋಬೇಕು. ಅಂದರೆ ಕಾಂಪೌಂಡ್ ವಾಲ್ಗಳು ಎಲ್ಲ ನೋಡಿ ಒಂದು ಕಡೆ ಸ್ವಲ್ಪ ಮೇಲ್ಮೇಲೆ ಕಟ್ಟಿರ್ತೀವಿ, ಸುಮ್ಮನೆ ಒಂದು ಕೋರ್ಸ್ ಪಾಯ ಹಾಕ್ಬಿಟ್ಟು ಕಟ್ಟಿದೀವಿ ಅಂತಂದ್ರೆ ಅದು ಹಂಗೆ ನಿಧಾನಕ್ಕೆ ಹಿಂಗೆ ವಾಲ್ಕೊಂಡ್ಬಿಟ್ಟಿರುತ್ತೆ, ಟಿಲ್ಟ್ ಆಗ್ಬಿಟ್ಟು ತುಂಬ ಕಡೆ ಆಗಿದೆ ಸರ್. ಸೊ ಆ ಥರದ್ದು ಆಗದಿರಂಗೆ ನಾವು ಪ್ಲಾನ್ ಮಾಡ್ಬೇಕು ಸರ್. ಅಂದರೆ ಸ್ವಲ್ಪ ನಮಗೆ ನ್ಯಾಚುರಲ್ ಲೆವೆಲ್ ಏನಿರುತ್ತಲ್ಲ ಅದರಿಂದ ಒಳಗಡೆ, ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಪ್ಲಿಂತ್ನ ನಾವು ಹೈಟ್ ಮಾಡ್ಕೊಂತೀವಿ, ಅಂದರೆ ಸೈಡ್ ಲೆವೆಲ್ಗಿನ ಹೈಟ್ ಮಾಡ್ಕೊಂತೀವಿ. ಅವಾಗ ಏನು ಮಾಡ್ತೀವಿ, ಒಂದು 2 ಕೋರ್ಸ್ ಮಾಡೋ ಜಾಗದಲ್ಲಿ ಸ್ವಲ್ಪ ಅಡಿಷನಲ್ ಅಮೌಂಟ್ ಹೋದ್ರೂ ಪರವಾಗಿಲ್ಲ, ನಾವು ನ್ಯಾಚುರಲ್ ಲೆವೆಲಿಂದ ಕೆಳಗಡೆ ಒಂಚೂರು 1.5 ಅಡಿಯಿಂದ 2 ಅಡಿ ಡೆಪ್ತ್ ಹೋಗಿ
ಮತ್ತು 1.5 ಅಡಿ ಅಗಲಕ್ಕೆ ನಾವು ಪಾಯ ಹಾಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಾರ್ಮಲ್ ರೆಸಿಡೆನ್ಷಿಯಲ್ಗೆ ಅದು ಸೂಟಪ್ ಆಗುತ್ತೆ. 1.5 ಇಲ್ಲಾಂದ್ರೆ 2 ಅಡಿ ಡೆಪ್ತ್ಗೆ 1.5 ಹೌದು. ಸರ್, ಇವಾಗ ಇಷ್ಟು ಮಾಡಿದ್ರೆ ಪಕ್ಕದಲ್ಲಿ ಕೆಲಸ ಸ್ಟಾರ್ಟ್ ಆಯ್ತು, ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತಾರೆ, ಅವ್ರೇನು ಅಗಿತಾ ಇದ್ದಾರೆ, ಅವಾಗ ನಮ್ದು ಬಿದ್ದೋಗೋದಿಲ್ವಾ ಕಾಂಪೌಂಡ್? ಅಂದ್ರೆ ಸಮ್ಟೈಮ್ಸ್ ಯಾಕಂದ್ರೆ ಸಾಯಿಲ್ ಫುಲ್ ಲೂಸ್ ಇತ್ತು ಅಂತಂದ್ರೆ ಬೀಳೋ ಚಾನ್ಸಸ್ ಇರುತ್ತೆ ಸರ್. ಅಂದ್ರೆ ತುಂಬಾ ಲೂಸ್ ಇದೆ ಅಂತ ಹೇಳಿದ್ರೆ, ಬಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಥರದ್ದು ಏನಾದ್ರು ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ನಮ್ಗೆ ಏನನ್ನ ಆ ಕಡೆ ಸ್ಕೌಟ್ ಮಾಡಿದಾಗ ಬಿದ್ದೋಗುತ್ತೆ ಅಂತ ಅನ್ನೋ ಚಾನ್ಸಸ್ ಏನಿದೆ ಅಂತಂದ್ರೆ ಸ್ವಲ್ಪ ನಾವು ಡೆಪ್ತ್ ಮಾಡ್ಕೊಂಡ್ರೆ ಮಾಡ್ಬೇಕು ನಿಮ್ಮ ಪ್ರಕಾರ. ಅಂದ್ರೆ ಸರ್ ಡೆಪ್ತ್ ಅಂದ್ರೆ ಇನ್ನೊಂದು 2-3 ಅಡಿ ಡೆಪ್ತ್ ಹೋದ್ರೂ ನಡೆಯುತ್ತೆ. ಇಲ್ಲ ಅಂತಂತಂದ್ರೆ ನಮಗೆ ಏನೋ ಸ್ವಲ್ಪ ಪ್ಲಿಂತ್ ತರ ಏನಾರು ಒಂದು ಅಡಿಷನಲಿ ಪಾಯದ ಮೇಲ್ಗಡೆ ಪ್ಲಿಂತ್ ಸ್ವಲ್ಪ ಮಾಮೂಲಿ ಪ್ಲಿಂತ್ ಬಿಲ್ಡಿಂಗ್ ಒಳಗಡೆ ಹಾಕ್ತೀವಲ್ಲ, ಬಿಲ್ಡಿಂಗ್ ಒಳಗಡೆ ಹಾಕ್ಬೇಕಾದ್ರೆ ಔಟ್ಸೈಡ್ಗೂ ಕೂಡ ಪ್ಲಿಂತ್ನ ಪ್ರೊಜೆಕ್ಟ್ ಔಟ್ ಮಾಡಿ ಆ ಕಾಂಪೌಂಡ್ಗೂ ಸೇರಿಸ್ಬಿಟ್ಟು ಒಂದು ಪ್ಲಿಂತ್ನ ಒಂದು 6 ಇಂಚು 1 ಅಡಿನ ಪ್ಲಿಂತ್ ಹಾಕೊಂಡ್ವಿ ಅಂತ ಹೇಳಿದ್ರೆ ಕಾಂಪೌಂಡ್ ವಾಲ್ ಕೊಲ್ಯಾಪ್ಸ್ ಆಗಲ್ಲ. ಸೊ ಬೈ ಎನಿ ಚಾನ್ಸ್ ಏನನ್ನ ಕೊಲ್ಯಾಪ್ಸ್ ಆಗುತ್ತೆ ಅಂತಂತಂದ್ರೆ ನಮಗೆ ಒಳಗಡೆ ಇರೋದು ಇವಾಗ SSM ಸೈಡ್ ಸ್ಟೋನ್ ಮೆಸೆಂಟ್ರಿ ಮಾಡಿರ್ತೀವಲ್ಲ ಅದು 1-2 ಬೀಳೋ ಥರ ಚಾನ್ಸಸ್ ಇರುತ್ತೆ ಅಷ್ಟೇ. ಆಮೇಲೆ ಯಾವಾಗಲೂ ಅವ್ರು ನಮ್ಮ ಎಡ್ಜಿಗೆ ಬಂದು ಎಕ್ಸ್ಕೌಟ್ ಮಾಡಲ್ಲ ಸರ್, ಯಾಕಂದ್ರೆ ಅವರು ಗ್ಯಾಪ್ ಕೊಟ್ಟೆ ಮಾಡಬೇಕಲ್ಲ. ಏನಂದ್ರೆ ಇವಾಗ ಅವ್ರ ಪಿಲ್ಲರ್ಸ್ ಅದೆಲ್ಲ ನಮ್ಮ ಬೌಂಡ್ರಿಗೆ ಬರೋ ಥರ ಏನಿರಲ್ಲ, ಅವ್ರಿಗೂ 1-1.5 ಅಡಿ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಅಷ್ಟು ಸಾಯಿಲ್ ರಿಟೆನ್ಷನ್ ಇದ್ದೇ ಇರುತ್ತೆ. ಸೊ ಆಮೇಲೆ ಆ ಥರ ಫುಲ್ ಝೀರೋಗೆ ಬರ್ತಾ ಇದಾರೆ ಅಂತಂದ್ರೆ ಬೀಳಿಸ್ತಾ ಇದಾರೆ ಅಂದ್ರೆ ಆಬ್ವಿಯಸ್ಲಿ ನಾವು ಆ ಥರ ಸಮ್ಟೈಮ್ಸ್ ನಮಗೂ ಆ ಥರ ಚಾಲೆಂಜಸ್ ಬಂದಿದೆ. ಹಳೆ ಕಾಂಪೌಂಡ್ಗಳಿರುತ್ತೆ, ಅದು ಮೆಥಡ್ ಫಾಲೋ ಮಾಡಿರಲ್ಲ, ಆಮೇಲೆ ಸ್ವಲ್ಪ ಫೌಂಡೇಶನ್ ನೀಟಾಗಿರಲ್ಲ. ಆಮೇಲೆ ಇವಾಗ ಕಾಂಪೌಂಡ್ ವಾಲ್ಗೆ ಯಾರನ್ನು ಇವಾಗ 5 ಅಡಿ ಮನೆಗೆ ಹಾಕಿದಂಗೆ 5 ಅಡಿ ಪಾಯ ಹಾಕೋ ಇಲ್ಲಾಂದ್ರೆ ಪಿಲ್ಲರ್ ಹಾಕೊಂಡು ಕಟ್ಟು ಅಂತಂದ್ರೆ ಅದೆಲ್ಲ ಅನ್ನೆಸೆಸರಿ ವೇಸ್ಟ್ ಕೆಲಸ. ಬಟ್ ಏನಂದ್ರೆ ಪ್ಲಿಂತಲ್ಲಿ ಪ್ರೊಜೆಕ್ಟ್ ಔಟ್ ಮಾಡಿ ನಾವು ಬೇಕಂದ್ರೆ ಕಾಂಪೌಂಡ್ ವಾಲ್ನ ಕಟ್ಟಿದ್ವಿ ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಸರ್. ಏನು ಸಿಂಕ್ ಆಗೋದು ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಇರುತ್ತೆ ಅಂತೀರಾ. ಈಗ ನಾವು ಒಂದ್ ಕಡೆ ಹಾಕ್ಬಿಟ್ಟಿದೀವಿ ಕಾಂಪೌಂಡ್, ಪಕ್ಕದವ್ರ ಮನೆ ಆ ಕಡೆ ಕಾಂಪೌಂಡ್ ಹಾಕ್ಬೇಕಾ ಅಥವಾ ಅದಕ್ಕೆ ತಂದು ಜಾಯಿಂಟ್ ಮಾಡ್ತಾರೆ? ಯೂಶುವಲಿ ನೀವು ಮಾಡ್ಬೇಕಾದ್ರೆ ಏನಾಗುತ್ತೆ? ನಾವು ಮಾಡ್ಬೇಕಾದ್ರೆ ಸರ್ ಅದು ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಸರ್, ಅವ್ರದ್ದು ಇವ್ರದ್ದು ಹೆಂಗಿದೆ ಅಂತ ಹೇಳಿ. ಬಟ್ ನಾವು ಮಾಡಿದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಆ ಕಡೆ ಮನೆ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ, ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ, ಅದು ಇನ್ನೇನು ಮತ್ತೆ ಇನ್ನೊಂದು 20-30 ವರ್ಷನ 50 ವರ್ಷನ ಟಚ್ ಮಾಡಲ್ಲ ಅಂತ ಹೇಳಿದ್ರೆ ನಾವು ಅಡಿಷನಲಿ ವಾಲ್ ಮಾಡೋದನ್ನ ಬೇಡ ಅಂತಂದಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ. ನೀವಿಬ್ರು ಮಾತಾಡ್ಕೊಂಡು ಕಾಮನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ. ಸೊ ಏನಾದ್ರೂ ಇಲ್ಲ ಅದು ಹಳೆ ಮನೆ ಇದೆ, ಇವು 2 ಹಳೆ ಮನೆ ಇರುತ್ತೆ, ಇವರು ಹೊಡೆದಾಕಿ ಕಟ್ತಾ ಇರ್ತಾರೆ, ಅವ್ರದ್ದು ಇನ್ನೂ ಹಳೇದು ಹಂಗೆ ಇರುತ್ತೆ, ಅವ್ರು ಇನ್ನೊಂದು 3-4 ಇಯರ್ಸ್ ಅಲ್ಲಿ ಕಟ್ತಾರೆ ಅಂತ ಸಿಚುವೇಶನ್ ಏನಿತ್ತು ಅಂತ ಹೇಳಿದ್ರೆ ಅವಾಗ ನಾವು ಇನ್ನೊಂದು ಅಡಿಷನಲ್ ಕಾಂಪೌಂಡ್ನ ಸಜೆಸ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಅದು ಇವು ಒಂದು 2 ಇಯರ್ಸ್ ಬಿಟ್ಕೊಂಡು ಅದನ್ನೇ ಡೆಮೊಲಿಷನ್ ಮಾಡಿದ್ರು, ಅವಾಗ ಈ ಅವ್ರ ಕಾಂಪೌಂಡ್ನ ಸೇರಿಸಿ ಹೊಡೆದಾಕ್ ಬಿಡ್ತಾರೆ, ಬಿಕಾಸ್ ಅದು ಅವ್ರದ್ದು ಇರುತ್ತೆ. ಸೊ ನಮ್ಮ ಮತ್ತೆ ಸೆಕ್ಯೂರಿಟಿ ಇರಲ್ಲ, ಅದೆಲ್ಲ ತಲೆನೋವು ಬರುತ್ತೆ ಅಂತೇಳಿ ಅವ್ರು ಆ ಟೈಮಲ್ಲಿ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಲ್ಲ ನಮಗೊಂದು ಅಡಿಷನಲ್ ಒಂದು ಕಾಂಪೌಂಡ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ. ಸೊ ಡಿಪೆಂಡ್ಸ್ ಆನ್ ಹಳೆ ಕಾಂಪೌಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸಾಕಲ್ವಾ ಸರ್, ಒಂದೇ ಇದ್ರೆ ಇಬ್ಬರಿಗೂ? ಅದೇ ಸರ್, ಕಾಂಪೌಂಡ್ ಅಂದ್ರೆ ಸರ್ ಇಬ್ಬರಿಗೂ ಪ್ರಾಪರ್ಟಿ ಡೆಡ್ ಲೈನ್ ಅಷ್ಟೇ ಸರ್, ಅಷ್ಟೇ. ಆಮೇಲೆ ನಮ್ಗೆ ಯಾರೋ ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು, ಆ ಕಡೆಯಿಂದ ಈ ಕಡೆ ಬರ್ಬಾರ್ದು ಅನ್ನೋ ರೀಸನ್ಗೆ ಅಷ್ಟೇ. ಒಂದೇ ಕಾಂಪೌಂಡ್ಗೆ ನಾವು ಮಲ್ಟಿ ಯೂಸರ್ಸ್ನು ಮಾಡ್ಕೋಬಹುದು. ಓಕೆ, ಯೂಶುವಲಿ ಒಂದು ಕಾಂಪೌಂಡ್ದು ಹೈಟ್ 30 ಸೈಡ್ ಕಟ್ತಾ ಇದ್ದಾರೆ, 2 BHK 3 BHK ಕಟ್ತಾ ಇದ್ದಾರೆ, ಹೈಟು ದಪ್ಪ ಎಷ್ಟಿರ್ಬೇಕು ಸರ್? ಸರ್ ಹೈಟ್ ಬಂದ್ಬಿಟ್ಟು ನೋಡಿ ಸರ್, ನಾವು ಬರೀ ಜಸ್ಟ್ ಒಂದು ಸ್ಮಾಲ್ ಬೌಂಡ್ರಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಚಿಕ್ಕದಾಗಿ ಕಟ್ತೀವಿ ಅಂತ ಹೇಳಿದ್ರೆ ಥಿಕ್ನೆಸ್ ನಾವು 4 ಇಂಚ್ ಬ್ಲಾಕ್ ಅಲ್ಲಿ ಕಟ್ಟಿದ್ರೆ ನಡೆಯುತ್ತೆ ಸರ್. 4 ಇಂಚ್ ಬ್ಲಾಕ್ ತುಂಬಾ ಚಿಕ್ಕದಿರುತ್ತೆ. ಅದೇ ಸರ್, ಅಂದ್ರೆ ಹೈಟ್ ಜಾಸ್ತಿ ಕಟ್ಟಕ್ಕಾಗಲ್ಲ. ಹೈಟ್ ಒಂದು 3 ಅಡಿ ಕಟ್ಕೊಂಡು 3 ಅಡಿ 3 ಅಡಿ ಕಟ್ಕೊಳಕ್ಕೆ, ಯಾಕಂದ್ರೆ ರೆಸಿಡೆನ್ಷಿಯಲ್ಗೆ ಕಾಂಪೌಂಡ್ ಇರೋದೇನೆ 3 ಅಡಿಯಿಂದ 5 ಅಡಿ ಅಷ್ಟೇನೆ ಸರ್. ಆಕ್ಚುಲಿ ಸ್ಟ್ಯಾಂಡರ್ಡ್ ಹೈಟ್ ಅಂತ ಹೇಳಿದ್ರೆ 3 ಇಂದ 5 ಅಡಿ, 4 ಅಡಿನಾರ ಮಾಡ್ಬೋದು, 5 ಅಡಿನಾರ ಮಾಡ್ಬೋದು, ಇಲ್ಲಾಂದ್ರೆ 3 ಅಡಿ ಸುಮ್ಮನೆ ಓಡಾಡೋ ಥರ ಒಂದು ಸುಮ್ಮನೆ ಒಂದು ಕಾಣಿಸೋ ಥರ ನಮ್ಗೆ ಸ್ಟ್ರೆಂತ್ ಇರಬೇಕು ನಮ್ಗೆ, ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನಾವು 6 ಇಂಚ್ ಬ್ಲಾಕ್ 6 ಇಂಚ್ಗೆ ಹೋಗ್ಬೇಕಾಗತ್ತೆ. ಇನ್ನು ನಾವೇನಾದ್ರೂ ಎಲ್ಲ ಸ್ವಲ್ಪ ನಾವು ಕಮರ್ಷಿಯಲ್ ಇದ್ರ ಥರ ಮಾಡ್ತಾ ಇದೀವಿ, ಆಮೇಲೆ ಕೆಳಗಡೆ ಪೂರ್ತಿ ನಾವು ಗೋಡೌನ್ ಥರ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ, ಆ ಥರ ಸಿಚುವೇಶನ್ ಏನಿದೆ ಅಂತಂದ್ರೆ ಇನ್ನೊಂಚೂರು ನಾವು ವಾಲ್ ಥಿಕ್ನೆಸ್ ಬೇಕಾದ್ರೆ ಹೆವಿನೇ ಮಾಡ್ಕೋಬಹುದು. 8 ಇಂಚ್ ಬ್ಲಾಕ್ಸ್ ಕಟ್ಕೋಬಹುದು. 8 ಇಂಚ್ ಬ್ಲಾಕ್ ಕಟ್ಬಿಟ್ಟು ನಾವು 7 ಅಡಿ ಹೈಟ್ ಕಟ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸರ್, ಅದು ಕಂಪ್ಲೀಟ್ಲಿ ಇವಾಗ ನಾವು ಇದು 3 to 5 ಫೀಟ್ ಏನಂತಂದ್ರೆ ಸರ್ ಸೆಕ್ಯೂರಿಟಿ ಆಗಲ್ಲ. 3 to 5 ಫೀಟ್ ಕಾಂಪೌಂಡ್ ಏನಂತಂದ್ರೆ ಜಸ್ಟ್ ನಮ್ದು ಬೌಂಡ್ರಿ ಮೆಜರ್ಮೆಂಟ್ ಬೌಂಡ್ರಿ ತೋರಿಸುತ್ತೆ, ಆಮೇಲೆ ಏನೋ ಒಂದು ವಿಜುವಲ್ ಲುಕ್ ಒಂದು ಕೊಡೋದು, ಯಾರು ಬೇಕಾದ್ರೂ ಜಂಪ್ ಮಾಡಬಹುದು. ಅದೇ ನಮಗೆ ಸೆಕ್ಯೂರಿಟಿ ಪರ್ಪಸ್ ಇವಾಗ ನಾವೇನಾರ ರೂರಲ್ ಏರಿಯಾದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು 7 ಅಡಿ ಕಾಂಪೌಂಡ್ ಹಾಕ್ಲೇಬೇಕು. 7 ಅಡಿ ಆಮೇಲೆ 7 ಅಡಿ ಕಾಂಪೌಂಡ್ ಹಾಕಿ ಅದ್ರ ಇನ್ನೊಂದ್ ಸ್ವಲ್ಪ ಉಳಿದಿರುತ್ತೆ, ಅದಕ್ಕೆ ಗ್ರಿಲ್ ಮಾಡ್ಕೊಂಡ್ರೆ ಮುಗಿದಾಯ್ತು. ಗ್ರಿಲ್ ಮಾಡ್ಬಿಟ್ರೆ ಹಿಂಗ್ ಕನೆಕ್ಟ್ ಮಾಡ್ಬಿಟ್ರೆ ಮುಗಿದಾಯ್ತು. ಅಲ್ಲಿ ಯಾರನ್ನು ಒಳಗಡೆ ಬರಕ್ಕಾಗಲ್ಲ. ಅಲ್ಲಿ 3 ಅಡಿ ಮಾಡಿ ನಾವು ಗ್ರಿಲ್ ಮಾಡ್ಬೋದಲ್ಲ? ಮಾಡ್ಬೋದು, ಅಂದ್ರೆ ನಮ್ಗೆ ಅದು ಗ್ರಿಲ್ಗೂ ಖರ್ಚು ಮಾಡ್ಲೇಬೇಕಲ್ಲ ಸರ್. ಅದ್ರ ಬದಲು ಸಿವಿಲ್ ವರ್ಕ್ ಜೊತೆಲಿ ಏನು
ಗ್ರಿಲ್ಗೂ ಮತ್ತೆ ಸಿವಿಲ್ ವರ್ಕ್ಗೂ ಅಷ್ಟೇ ಎರಡು ಸೇಮ್ ಸೆಕ್ಯೂರಿಟಿ ಬರಲ್ಲ ಸರ್. ಯಾಕಂದ್ರೆ ಅದು ಬೇಗ ಹಾಳಾಗುತ್ತೆ. ಆಮೇಲೆ ಪೇಂಟ್ ಹೊಡಿಬೇಕು, ಮೇಂಟೈನ್ ಮಾಡ್ಬೇಕು, ಎಲ್ಲ ಮಾಡಬೇಕು. ಈ ಕಾಂಪೌಂಡ್ ಅಂದ್ರೆ ಒಂದ್ಸತಿ ನಾವು 7 ಅಡಿ ಕಟ್ಟಿದ್ವಿ ಅಂತಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಬೇಗ ಹಾಳಾಗಲ್ಲ, ಏನಿಲ್ಲ. ಆ ಥರದ್ದೆಲ್ಲ ಸ್ವಲ್ಪ ಲಾಂಗ್ ರನ್ ಬರುತ್ತೆ. ಸೊ ಗ್ರಿಲ್ ಏನಿರುತ್ತೋ ಮಿನಿಮಮ್ ಕ್ವಾಂಟಿಟಿ ಬರುತ್ತೆ. ನಮ್ಗೆ ಏನಂದ್ರೆ ಅವಾಗ 7 ಅಡಿಗೆ ಹಾಕಿದ್ವಿ ಅಂತಂತಂದ್ರೆ ನಮಗೆ ವೆಂಟಿಲೇಷನ್ ಬ್ಲಾಕ್ ಆಗಲ್ಲ, ಮತ್ತೆ ಗಾಳಿ ಬೆಳಕು ಕೂಡ ಬರುತ್ತೆ. ಸೊ ಆ ಟೈಮಲ್ಲಿ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಾ ಸರ್. ನೆಕ್ಸ್ಟ್ ಬರ್ತಾ ಇರುವಂತದ್ದು, ಕೆಲವೊಂದು ಕಡೆ ಕಾಂಪೌಂಡ್ ಅಲ್ಲಿ ಗ್ಯಾಪ್ ಕೊಡ್ತಾ ಹೋಗ್ತಾರೆ, ಕೆಲವೊಬ್ಬರ ಕಡೆ ಕೊಡೋದೇ ಇಲ್ಲ. ಯಾಕೆ ಈ ತರ ಡಿಫ್ರೆನ್ಸಸ್ ಸರ್? ಅದು ಏನಂತಂದ್ರೆ ಇವಾಗ ಆಕ್ಚುಲಿ ಏನಂದ್ರೆ ಸರ್, ಅದು ಇವಾಗ ದೊಡ್ಡ ಏರಿಯಾಗಳು ಮಾಡಿದ್ವಿ ಅಂತ ಹೇಳಿದ್ರೆ ಗ್ಯಾಪ್ ಎಲ್ಲಿ ಕೊಡಬೇಕಂದ್ರೆ ರೆಸಿಡೆನ್ಷಿಯಲ್ ಅಲ್ಲಿ ಗ್ಯಾಪ್ ಕೊಡೋ ನೆಸಿಟಿ ಇಲ್ಲ ಸರ್. ಬೇಡ ಅಂತೀರಾ? ಏನಕ್ಕೆ 30-40 ಗ್ಯಾಪ್ ಬೇಡವಾ? 30-40 ಗ್ಯಾಪ್ ಕೊಡೋ ನೆಸಿಟಿ ಇಲ್ಲ. ಏನಕ್ಕೆ ಅಂತಂದ್ರೆ ಗ್ಯಾಪ್ ಕೊಟ್ವಿ ಅಂತಂದ್ರೆ ನಮಗೆ ಅದ್ರ ಅಡ್ವಾಂಟೇಜ್ ಅಂತ ಏನಂತಂದ್ರೆ ಸರ್, ಆಕ್ಚುಲಿ ಗ್ಯಾಪ್ ಕೊಡೋದು ಏನಂತಂದ್ರೆ, ನಾವು ಇವಾಗ ತುಂಬಾ ಮಳೆ ಬಂತು, ಫುಲ್ಲು ಕಾಂಪೌಂಡ್ ಮೇಲೆ ಹೆವಿ ಲೋಡ್ ಬಂದ್ಬಿಡ್ತು. ಸೊ ಅಂಥ ಟೈಮಲ್ಲಿ ಏನಾರ ಒನ್ ಇಂಚ್ ಏನಾರ ಗ್ಯಾಪ್ ಇತ್ತು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಅಂತಂತಂದ್ರೆ, ಈ ಮಾಮೂಲಿ ಖಾಲಿ ಸೈಟ್ಗಳೆಲ್ಲ ಇರುತ್ತೆ ನೋಡಿ, ಅಂದ್ರೆ ಇವಾಗ ಸುಮ್ಮನೆ ನಾವು ಇದಕ್ಕಂತ ಹಾಕಿಟ್ಟಿರ್ತೀವಿ, ನಮ್ದೆಲ್ಲೋ ಸೈಟ್ ತೊಗೊಂಡಿರ್ತೀವಿ, ಮನೆ ಕಟ್ಟಿರಲ್ಲ, ಅಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಸಣ್ಣ ಗ್ಯಾಪ್ ಕೊಟ್ಬಿಟ್ಟು ಮಾಡ್ಬೇಕಾಗತ್ತೆ. ಸ್ವಲ್ಪ ಇಷ್ಟೇ ಕೊಟ್ಟಿರ್ತಾರೆ ಸರ್, 1 ಇಂಚ್ 2 ಇಂಚ್ ಅದೇ 1 ಇಂಚ್ 2 ಇಂಚ್ ಗ್ಯಾಪ್ ಕೊಡ್ಬೇಕಾಯ್ತು. ಏನಕ್ಕಂದ್ರೆ ಅದು ಆಕ್ಚುಲ್ ಆಗಿ ನಾವು ಅದು ಒಂದು ಏನಾದ್ರೆ ಬೈ ಚಾನ್ಸ್ ಕಾಂಪೌಂಡ್ ಟಿಲ್ಟ್ ಆಯ್ತು ಅಂದ್ರೆ ಅಷ್ಟು ಮಾತ್ರ ಬೀಳುತ್ತೆ, ಅದನ್ನು ಅಷ್ಟೇ ಫಸ್ಟ್ ಥಿಂಗು. ಅಂದ್ರೆ ಅದು ಕ್ರ್ಯಾಕ್ ಬಂದ್ರೆ ಅಷ್ಟು ಪಾರ್ಟ್ ಮಾತ್ರ, ಟೆಕ್ನಿಕಲಿ ಅಲ್ಲ ಅದಾದ್ರೆ, ಬಟ್ ಬಿತ್ತು ಅಂದ್ರೆ ಅಷ್ಟೇ ಬೀಳುತ್ತೆ. ಅದು ಟೆಕ್ನಿಕಲಿ ಏನದೆ? ಟೆಕ್ನಿಕಲಿ ಅಂದ್ರೆ ಸರ್, ಅದೇ ಇವಾಗ ಏನೋ ವಾಟರ್ ಫ್ಲೋ ಇರ್ಲಿ ಅಂತ, ಅಂದ್ರೆ ಒಳಗಡೆ ಏನೋ ಫುಲ್ ನೀರು ತುಂಬ್ಕೊಂತ ಅಂತ ಹೇಳಿದ್ರೆ ಕಾಂಪೌಂಡ್ ಬಿದ್ದೋಗ್ಬಿಡುತ್ತೆ ಎಲ್ಲಾನು. ಅದ್ರ ಬದಲಾಗಿ ಆ ಕಡೆ ನೀರು ಹೋಗಕ್ಕೆ ಆಚೆ ಜಾಗ ಇತ್ತು ಅಂತ ಹೇಳಿದ್ರೆ ಅದು ಹೋಗುತ್ತೆ. ಆಮೇಲೆ ಏನು ಇನ್ನೊಂದೇನಂತಂದ್ರೆ ಥರ್ಮಲ್ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಂತ ಕರಿತೀವಿ ಸರ್. ಅಂದ್ರೆ ಒಂದು ಥರ್ಮಲ್ ಎಕ್ಸ್ಪೆನ್ಷನ್ ಅಂದ್ರೆ ಇವಾಗ ಬಿಸಿಲಿಗೆ ಸ್ವಲ್ಪ ಹಿಗ್ಗೋದು ಕುಗ್ಗೋದೆಲ್ಲ ಆಗ್ತಾ ಇರುತ್ತೆ, ಕಾಂಕ್ರೀಟ್ ಮೆಟೀರಿಯಲ್, ಬ್ಲಾಕ್ ಮೆಟೀರಿಯಲ್ ಅದೆಲ್ಲ ಏನಂತಂದ್ರೆ ಒಂದು ಎಕ್ಸ್ಪೆನ್ಷನ್ ಜಾಯಿಂಟ್ ಅಂತ ನಾವು ಕೊಡ್ಬೇಕಾಗುತ್ತೆ. ಆ ಎಕ್ಸ್ಪೆನ್ಷನ್ ಜಾಯಿಂಟ್ ತರನೇ ಆಕ್ಟ್ ಆಗುತ್ತೆ, ಕ್ರ್ಯಾಕ್ಸ್ ಬರೋದಿಲ್ಲ. ಆಮೇಲೆ ಇಲ್ಲಪ್ಪ ನಾವು ಗ್ಯಾಪ್ ಕೊಡ್ದಂಗೆ ಕಟ್ತಾ ಇದೀವಿ ಅಂತ ಹೇಳಿದ್ರೆ ರೆಗ್ಯುಲರ್ ಇಂಟರ್ವಲ್ ನಾವೇನಾದ್ರು ಒಂದೊಂದು ಚಿಕ್ಕದಾಗ ಒಂದು ಪಿಲ್ಲರ್ ತರ ಮಾಡ್ಕೊಂಡು ಅಂತಂದ್ರೆ ಆ ಜಾಯಿಂಟ್ ಬ್ರೇಕ್ ಆಗಬೇಕು ಸರ್. ಎಷ್ಟು ದೂರ ಅಂದ್ರೆ ಒಂದು ನಮಗೆ 3 ಇಂದ 5 ಮೀಟರ್ ಅಂದ್ರೆ 10 ರಿಂದ 15 ಅಡಿಗೆ ಒಂದೊಂದು ಕೊಟ್ಕೊಂಡ್ರೆ ನಡೆಯುತ್ತೆ. ಓಕೆ, ಒಂದು ಸ್ಪೇಸ್ ಅಲ್ಲಿ 2 ಪಿಲ್ಲರ್ ಬರಬೇಕು, 2 ಪಿಲ್ಲರ್ ಆ ಕಡೆ ಒಂದು ಈ ಕಡೆ ಒಂದು ಸೆಂಟ್ರಲ್ ಒಂದು ಆ ತರ ಬಂತಂದ್ರೆ ನಡೆಯುತ್ತೆ. ಅಂದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಕಟ್ತಾ ಇದೀವಿ, ಲೆಂತ್ ಕಟ್ತಾ ಇದೀವಿ, 3 ಅಡಿ ಎಲ್ಲ ಕಟ್ತೀವಿ ಅಂದ್ರೆ ಅದೆಲ್ಲ ಏನ್ ಬೇಕಾಗಿಲ್ಲ ಸರ್. ಸ್ವಲ್ಪ ಫೌಂಡೇಶನ್ ನೀಟಾಗಿ ಟಿಲ್ಟ್ ಆಗದಿರಂಗ್ ಮಾಡಿದ್ವಿ ಅಂತಂದ್ರೆ ನೀಟಾಗಿರುತ್ತೆ. ಬಟ್ ಏನಾದರೂ ಸ್ವಲ್ಪ ಹೈಟ್ ಕಟ್ತಾ ಇದೀವಿ, ಸ್ವಲ್ಪ ದೊಡ್ಡದಿದೆ, 60-40 ಎಲ್ಲ ಇದೆ ಸೈಟ್ ಅಂತ ಹೇಳಿದ್ರೆ ಅವಾಗ ಒಂದೊಂದು ಚಿಕ್ಕದಾಗ ಒಂದೊಂದು ಪಿಲ್ಲರ್ ಮಾಡ್ಕೊಂಡ್ವಿ ಮಧ್ಯದಲ್ಲಿ. ಇಲ್ಲಾಂದ್ರೆ ಕಾಂಪೌಂಡ್ ಅಷ್ಟು ಮಾಡಿಲ್ಲ ನಾವು ಅಂತಂದ್ರೆ ಒಂದು ಕಲ್ನ ಹಿಂಗೆ ತಿರುಗಿಸಿ ಕಟ್ಕೊಂಡು ಹೋದ್ವಿ ಅಂತಂದ್ರೆ ಮಾಡಿದ್ರೆ ನಡೆಯುತ್ತೆ. ಒಂದು ಚಿಕ್ಕದೊಂದು ಗ್ಯಾಪ್, ಏರ್ ಗ್ಯಾಪ್ ತರ ಒಂದು ಬಿಟ್ಕೊಂಡು ಹಿಂಗೆ ತಿರುಗಿಸಿ ಕಟ್ಬಿಟ್ಟು ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ವಿ ಅಂತಂದ್ರೆ ಸಾಕು. ಓಕೆ, ಕೆಲವೊಬ್ರು ಏನ್ ಮಾಡ್ತಾರೆ, ಫೆನ್ಸಿಂಗ್ ಕೂಡ ಹಾಕ್ಬಿಡ್ತಾರೆ ಎಕ್ಸ್ಟ್ರಾ ಸೇಫ್ಟಿಗೆ. ಸೊ ಫೆನ್ಸಿಂಗ್ ಯಾವ ತರ ಹಾಕಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕು ನಾವಿಲ್ಲಿ? ಅಂದ್ರೆ ಸರ್ ಫೆನ್ಸಿಂಗ್ ಅಲ್ಲಿ ಬಂದು ನಮಗೆ ಇವಾಗ ರೆಸಿಡೆನ್ಷಿಯಲ್ ಅಲ್ಲಾದ್ರೆ ನಾವು ಮಾಮೂಲಿ ಸೇಫ್ಟಿ ಗ್ರಿಲ್ ಏನೇ ಸರ್, ಸೇಫ್ಟಿ ಗ್ರಿಲ್ ಮೇಲೆ ಕ್ಲೋಸ್ ಮಾಡ್ಕೊಂತೀವಿ. ಅದೇ ಕಮರ್ಷಿಯಲ್ ಸ್ಟ್ರಕ್ಚರ್ ಇದಕ್ಕಾದ್ರೆ ಕಾಂಪೌಂಡ್ ಫುಲ್ ದೊಡ್ಡದಾಗ ಆಚೆ ಇರುತ್ತೆ. ಆಚೆ ಇದ್ದಾಗ ಏನಂತ ಹೇಳಿದ್ರೆ ನಾವು 7 ರಿಂದ 8 ಅಡಿ ಕಾಂಪೌಂಡ್ ಇರುತ್ತೆ. ಬಟ್ ಇನ್ನೂ ನಾವು ಇಂಟೆನ್ಷನಲಿ ಏನೋ ಒಂದು ಮಾಡ್ಬೇಕಂತ ಬರೋ 7 ಅಡಿ 8 ಅಡಿ ಎಲ್ಲ ಲೆಕ್ಕಕ್ಕಿಲ್ಲ, ಆರಾಮಾಗಿ ಹತ್ಬಿಡುತ್ತೆ. ಅವಾಗ ಏನಂತಂದ್ರೆ ಇವು ಮಾಮೂಲಿ ಈ ಮುಳ್ತಂತಿಗಳೆಲ್ಲ ಬರುತ್ತಲ್ಲ, ಬಾರ್ಬಿಡೋಯ್ಸ್ ಮತ್ತೆ ಏನೋ ಮೈಕಾನ್ ಮುಳ್ತಂತಿಗಳಂತೆಲ್ಲ ಬರುತ್ತಲ್ಲ, ಅದರದೇನೆ ರೋಲ್ಗಳು ಬರುತ್ತೆ. ಆ ರೋಲ್ಗಳನ್ನ ಮೇಲ್ಗಡೆ ಹಿಂಗೆ ಆಚೆಗಡೆ ಪ್ರೊಜೆಕ್ಟ್ ಔಟ್ ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀವಲ್ಲ, ಆ ತರದ್ ಮಾಡ್ಕೊಂಡು ಅಂತಂದ್ರೆ ಅದು ಇನ್ನೂ ಸ್ವಲ್ಪ ಡಿಫಿಕಲ್ಟ್. ಕಂಪ್ಲೀಟ್ ಆಗಿ ಫುಲ್ ಹತ್ತಕ್ಕೆ ಆಗಿದಾರಂಗೆ ಅದನ್ನ ಮಾಡ್ತಾರೆ. ಯೂಶಲಿ ಈ ಫಾರ್ಮ್ ಹೌಸ್ಗಳಲ್ಲಿ, ರೆಸಾರ್ಟ್ಸ್ಗೆ, ಆಮೇಲೆ ದೊಡ್ಡ ಏರಿಯಾಗಳಿದೆ, ಮತ್ತೇನ ಈ ಗೌರ್ಮೆಂಟ್ ಇರ್ತಾವ ನೋಡಿ, ಏರ್ ಫೋರ್ಸ್ ಕಾಂಪೌಂಡ್ಗಳು, ಅವ್ರು ಈ ತರ ಮಾಡ್ತಾರೆ. ಯೂಶಲಿ ಈ ತರ ಅಂದ್ರೆ ಮನೆಯಿಂದ ನಿಮ್ಮ ಕಾಂಪೌಂಡ್ ದೂರ ಇದೆ, ಹೌದು, ಇದು ಮಾಡಕ್ ಆಗ್ತಾ ಇಲ್ಲ, ಎಂಗಲ್ ಕಟ್ಟಕ್ ಆಗ್ತಾ ಇಲ್ಲ, ಆ ಟೈಮಲ್ಲಿ ಇದು ವರ್ಕ್ ಆಗುತ್ತೆ. ತುಂಬಾ ಜನ ಮನೆ ಇರುತ್ತೆ, ಎಕರೆಗಟ್ಟಲೆ ಜಾಗ ಇರುತ್ತೆ, ಸೆಂಟ್ರಲ್ ಮನೆ ಮಾಡ್ಕೊಂಡಿರ್ತಾರೆ, ಅಂತವ್ರಿಗೆಲ್ಲ ಡೆಫಿನೆಟ್ಲಿ ಇದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸರಿನಾ? ಲೈಕ್ ಮಟೀರಿಯಲ್ಸ್ ಅಂತ ಬಂದಾಗ ಇಲ್ಲಿ ಯೂಸ್ ಮಾಡುವಂತಹ ಲೈಕ್ ಸಿಮೆಂಟ್ ಕ್ವಾಂಟಿಟಿ ಇರ್ಬೋದು, ಯಾವ ರೀತಿ ಕಾಂಕ್ರೀಟ್ ಯೂಸ್ ಮಾಡಬೇಕು? ಕಾಂಕ್ರೀಟ್ ಅಂತಂದ್ರೆ ನೋಡಿ ಸರ್, ನಾವು ಒಂದು SSM ಹಾಕಿದಾದ್ಮೇಲೆ ಒಂದು ಚಿಕ್ಕದಾಗ ಒಂದು ಪ್ಲಿಂತ್ ತರ ಒಂದು DPC ಕೋರ್ಸ್ ಅಂತ ಮಾಡ್ಬೋದು. ಅಂದ್ರೆ ಡ್ಯಾಮ್ ಪ್ರೂಫ್ ಕೋರ್ಸ್ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದು 6 ಇಂಚ್ ಹೈಟ್ಗೂ ಹಾಕೋಬಹುದು. ಸಮ್ಟೈಮ್ಸ್ ಇಲ್ಲ ನಮಗೆ ಇವಾಗ ಈ ತರದ ಲೂಸ್ ಸಾಯಿಲ್ ಇದೆ, ಆ ಕಡೆ ಎಲ್ಲ ಕೊಲ್ಯಾಪ್ಸ್ ಆಗೋದಿದೆ ಕಾಂಪೌಂಡ್, ಆ ತರ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಕಾಲಮ್ ಅಲ್ಲೇ ಪಕ್ಕದಲ್ಲೇ ಕಾಲಮ್ ಏನೇನಿದೆ ಅಂತಂದ್ರೆ ಸ್ವಲ್ಪ ಪ್ರೊಜೆಕ್ಟ್ ಔಟ್ ಪ್ಲಿಂತ್ ತರ ಆಚೆ ತಗೊಂಡು ಪ್ಲಿಂತ್ ಹಾಕ್ಬೇಕಾದ್ರೆ ಅದ್ರ ಲೆವೆಲಲ್ಲೇ ಮಾಡ್ಕೋಬಹುದು. ಬಟ್ ಮಾಡಬೇಕಾದ್ರೆ ಇನ್ನೊಂದೇನಂತಂದ್ರೆ ಸರ್, ಇವಾಗ ಮನೆ ಪ್ಲಿಂತ್ ಹೈಟ್ ಆ ಥರದನ್ನ ಮಾಡ್ತೀವಿ ಅಂದ್ರೆ ಮನೆ ಪ್ಲಿಂತ್ ಹೈಟ್ 1.5 ಅಡಿ ಇರುತ್ತೆ, ಬಟ್ ಕಾಂಪೌಂಡ್ ವಾಲ್ನು 1.5 ಅಡಿನೇ ಮಾಡಬಾರ್ದು.
ಕಾಂಪೌಂಡ್ ವಾಲ್ 1 ಅಡಿ ಪ್ಲಿಂತ್ ಮಾಡಬೇಕು, ಕಮ್ಮಿ ಇರಬೇಕು. ಕಮ್ಮಿ ಮಾಡಬೇಕು. ಯಾಕಂತಂದ್ರೆ ಮನೆಗೂ ಕಾಂಪೌಂಡ್ಗೂ ಒಂದು ಸ್ಟೆಪ್ ಡೌನ್ ಇರುತ್ತೆ.